ಒಂದೆರಡು ಸೂಚನೆಗಳು ನಿಮಗೆ ಹೇಳಬಾರ್ದಂತ ಭಾಳ ಅನ್ಕೊಂಡಿದ್ದೆ, ಆದರೆ ಹೇಳದೆ ಇದ್ರೆ ನಡೀದಿಲ್ಲ ಅನ್ನೋದಕ್ಕೆ ಹೇಳಕತ್ತಿದ್ದೆ. ಕೆಲವು ದಿನಗಳ ಹಿಂದೆ ಗವಿಸಿದ್ದೇಶ್ವರನ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇನು ನೀವೇನು ಪೋಸ್ಟ್ ಮಾಡೋದು, ಆ ಸಂಘಟನೆ ಕೂಡೋದು, ಈ ಸಂಘಟನೆ ಕೂಡೋದು. ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ, ಗವಿಸಿದ್ದಪ್ಪಜ್ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬೈಲಿ ಕರ್ಕೊಂಡು ಹೋಗ್ಬೇಡ್ರಿ. ನಮಗಿದೆ ನಿಮ್ಮೆಲ್ಲಲ್ಲಿ ಕೇಳ್ಕೊಳ್ಳೋದು. ನಾನು ಎಷ್ಟಕ್ಕೆ ಸೀಮಿತ ಅದೇನು. ಇವತ್ತು ರೈಲ್ವೆ ಸ್ಟೇಷನಿಗೆ ಅಂತೀರಿ, ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ, ಏರ್ಪೋರ್ಟ್ಗೆ ಅಂತೀರಿ, ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ. ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ. ನಿಮಗೊಂದ ಹೇಳ್ತೀನಿ ನಾನು, ಗವಿಸಿದ್ದಪ್ಪಜ್ಜ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದಕ್ಕೆ ಅವನ ಹೆಸರು ಯಾಕಂತ. ಎಂದು ಇದು ಕೊನೆ, ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ. ಎಂದು ಗವಿಸಿದ್ದಪ್ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ, ಅದಕ್ಕೆ ಹೆಸರಿಡಬೇಕು, ಇದಕ್ಕೆ ಹೆಸರಿಡಬೇಕು, ಆ ಪೋಸ್ಟ್ ಮಾಡಬೇಕು, ಈ ಪೋಸ್ಟ್ ಮಾಡಬೇಕು. ನೀವು ಪೋಸ್ಟ್ ಮಾಡೋದಿಲ್ಲ, ನಮ್ಮನ್ನು ಪೋಸ್ಟ್ ಮಾಡ್ತಿರೋದ್ರಾಗಷ್ಟೆ. ಸೊ ಅದನ್ನು ಮಾಡಬೇಡ್ರಿ. ಎರಡನೇದ್ದು, ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು, ಪ್ರೀತಿ ಇರ್ಬೋದು. ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸೋದು, ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸೋದು, ಕಂಪ್ಯಾರಿಸನ್ ಮಾಡೋದು, ಅದಕ್ಕೊಂದು ಪೋಸ್ಟ್ ಹಾಕೋದು, ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ನಾನು ತಿಳ್ಕೊಂಡಿದ್ದಿಷ್ಟೇ, ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ. ಯಾರ ಜೊತೆಗೂ ಹೋಲಿಸ್ಬೇಡ್ರಿ. ಎರಡು. ಮೂರನೇದ್ದೇನೆಂದ್ರೆ, ನೀವು ಸುಮ್ಮನೆ ಕುಂದ್ರ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ, ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡಕ್ಕೆ ಶುರು ಮಾಡ್ತೀರಿ. ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ, ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲೋ ಅನ್ನುವಂಥ ವಿನಯವಂತ ನಾನಷ್ಟೇ, ವಿನಮ್ರತೆ ನನ್ನಲ್ಲಿದೆ. ಆ ಅರ್ಹತೆ ಬೇಕು.